ಚಿನ್ನಸ್ವಾಮಿಯಲ್ಲಿ ಆರ್ಸಿಬಿ ಪಡೆಗೆ ಸತತ 2ನೇ ಗೆಲುವು ಲಭಿಸಿದೆ. ಚೆನ್ನೈ ಸೂಪರ್ ಕಿಂಗ್ಸ್ಗೆ ಸೋಲು, ಆರ್ಸಿಬಿಗೆ ವಿಜಯ. ಆರ್ಸಿಬಿ ಗೆಲುವನ್ನ ಅಭಿಮಾನಿಗಳು ಸಂಭ್ರಮಿಸುತ್ತಿದ್ದಾರೆ. ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತ ಪೊಲೀಸರ ಕಣ್ಗಾವಲಾಕಲಾಗಿದೆ. ಗೆಲುವಿನ ಸಂಭ್ರಮಕ್ಕೆ ಅವಕಾಶವನ್ನ ಕೊಡದೆ ಪೊಲೀಸರು ಹೊರಗೆ ಕಳಿಸುತ್ತಿದ್ದಾರೆ. ಐಪಿಎಲ್ 19ನೇ ಸೀಸನ್ನಲ್ಲಿ ಆರ್ಸಿಬಿ 2ನೇ ಗೆಲುವು ದಾಖಲಿಸಿದೆ. ಅದು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲೇ ನಡೆದಂತಹ ಮ್ಯಾಚ್. ಐಪಿಎಲ್ನ ಬದ್ಧ ವೈರಿಗಳು ಆರ್ಸಿಬಿ ಮತ್ತು ಸಿಎಸ್ಕೆ ಬದ್ಧ ವೈರಿಗಳ ಹಣಾಹಣಿಯಲ್ಲಿ ಆರ್ಸಿಬಿ ಗೆದ್ದು ಬೀಗಿದೆ. ಎರಡೂ ಟೀಮ್ಗೂ ಕೂಡ ಹೆಚ್ಚು ಫ್ಯಾನ್ ಬೇಸ್ ಇರುವಂತಹ ಎರಡೂ ಟೀಮ್ಗಳು, ಹಾಗಾಗಿ ಕ್ರೇಜ್ ತುಂಬಾ ಜಾಸ್ತಿನೇ ಇತ್ತು. ಹೈ ವೋಲ್ಟೇಜ್ ಮ್ಯಾಚ್ ಇದು. ಎರಡೂ ತಂಡದ ಅಭಿಮಾನಿಗಳಿಗೂ ಕೂಡ ಒಂದು ತಂಡದವರ ಕಂಡ್ರೆ ಮತ್ತೊಬ್ಬರಿಗೆ ಆಗೋದಿಲ್ಲ. ಯಾವಾಗ್ಲೂ ಸಾಮಾಜಿಕ ಜಾಲತಾಣದಲ್ಲಿ ಕಿತ್ತಾಡ್ತಾನೆ ಇರ್ತಿದ್ರು ಹಾವು ಮುಂಗುಸಿಯಂತೆ. ಮೊದಲ ಪಂದ್ಯದಲ್ಲಿ ಕೊಹ್ಲಿ ಮತ್ತೆ ಪಡೀಕಲ್ ಕಮಾಲ್ ಮಾಡಿದ್ರು ಹೈದರಾಬಾದ್ ವಿರುದ್ಧದ ತಂಡದಲ್ಲಿ. ಈಗ ಟೀಮ್ ಡೇವಿಡ್ 70 ರನ್ಗಳನ್ನ ಬಾರಿಸೋದ್ರ ಮೂಲಕ ಅಬ್ಬರಿಸಿದ್ರು. ಸಿಎಸ್ಗೆ ಗೆಲುವಿಗೆ ಕಾರಣರಾದ್ರು. ಆರ್ಸಿಬಿ ಪಡೆಗೆ ಸತತ 2ನೇ ಗೆಲುವು ಸಿಕ್ಕಿದೆ. ಚೆನ್ನೈ ಸೂಪರ್ ಕಿಂಗ್ಸ್ ವಿರುದ್ಧ ಆರ್ಸಿಬಿ ಗೆದ್ದು ಬೀಗಿದೆ. ಅಭಿಮಾನಿಗಳ ಕ್ರೇಜ್ ಜಾಸ್ತಿನೇ ಇತ್ತು. ಈ ಸ್ಟೇಡಿಯಂ ಅಲ್ಲಿ ಯಾವಾಗ್ಲೂ ಆರ್ಸಿಬಿ ಮತ್ತೆ ಸಿಎಸ್ಕೆ ಮ್ಯಾಚ್ ನಡೀತಾ ಇದ್ರೆ ಒಂದ್ ಕಡೆ ಫುಲ್ ರೆಡ್ ಟೀಮ್, ಇನ್ನೊಂದ್ ಕಡೆ ಯೆಲ್ಲೋ ಟೀಮ್. ಹೈ ವೋಲ್ಟೇಜ್ ಪಂದ್ಯ ನಡೀತಾ ಇರುತ್ತೆ. ಒಂದು ತಂಡದ ಅಭಿಮಾನಿಗಳನ್ನ ಮತ್ತೊಂದು ತಂಡದ ಅಭಿಮಾನಿಗಳು ಕಾಲೆಳಿತಾ ಇರ್ತಾರೆ. ಮಸ್ತ್ ಆಗಿತ್ತು, ಸೂಪರ್ ಆಗಿತ್ತು. ಇದು 2ನೇದು ಮ್ಯಾಚು. ನಾವೇ ವಿನ್ ಆಗಿದೀವಿ. ಇನ್ನು ಮುಂದಕ್ಕೂ ನಾವೇ ವಿನ್ ಆಗ್ತೀವಿ. ನಮ್ದು ಕಪ್ ನಮ್ದು. ಈ ಸಲ ಕಪ್ ನಮ್ದು. ನಮ್ದಲ್ಲ ನಮ್ದೇ. ಈ ಸಲ ಕಪ್ ನಮ್ದೇ. ಐ ಆಕ್ಚುಲಿ ಲೈಕ್ ಸಿಎಸ್ಕೆ ಮೋರ್ ದೆನ್ ಆರ್ಸಿಬಿ. ಹೇಗಿತ್ತು ಸರ್ ಮ್ಯಾಚ್ ಓವರಾಲ್? ऑसम, मजा आ गया. 250 स्कोर. यस, हाईएस्ट स्कोर था ना ये 250. 250 was one of the highest scores. CSK also did CSK 200 all out, no problem. Yes, RCB. Hindi English, sir. okay. What happened? What happened? It was a good game. It was a close game. Yeah, you know, Chennai got very far, but they lost early wickets, so it's okay. It's part of the game. At the end of the day, everyone enjoyed the game, so that is most important. It's a total highest run chase. Yes, they played very well. The start was not very good, but the way they ended, Tim David and all was wonderful. But yeah, Chennai gave a good chase, but early the top 3 batsmen are not. Yes, so they need to look into the formation for the next game for sure. But yes, so this Prashant Veer and Karthik Sharma, they bought it for 14 crores. So they need to play their part a bit more from the next game onwards. They need to put their price. How do you feel last 3 matches you lost? It's a part of the game, you cannot comment. As a fan. First game also I supported Chennai, 14th game also I'll support Chennai. So it's a part of the game, so it's okay, it's part of the game. Let's hope for the best for the next 13 games, Usually RCB versus CSK, it's a tremendous match. It's a tremendous match. Last year also the match went to the last over. This year also it was a close game, but only if CSK got a bit more runs in the beginning, it have been a good game, but it's okay. Your good name, sir? My name is Tanajit. Thank you. Thank you so much. Thank you. Prem. I am from Bangalore. Thank you. ಅದಕ್ಕೆ ನಮ್ಮ ಪ್ರತಿನಿಧಿ ಶರಣು ಹಂಪಿ ನೇರ ಸಂಪರ್ಕದಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂನಿಂದ ಜಾಯಿನ್ ಆಗಿದ್ದಾರೆ. ಶರಣು ಹಂಪಿ, ಮೊದಲು ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಟಾಸ್ ಸೋತಾಗ್ಲೇ ಅಭಿಮಾನಿಗಳಲ್ಲಿ ಹೆಚ್ಚು ಆತಂಕ ಸೃಷ್ಟಿಯಾಗಿತ್ತು. ಯಾಕೆಂದ್ರೆ ಇದು ಚೇಸಿಂಗ್ಗೆ ಅನುಕೂಲ ಆಗುವಂತಹ ಒಂದು ಸ್ಟೇಡಿಯಂ, ಇದು ಏನಾಗುತ್ತೋ ಮ್ಯಾಚ್ ಅನ್ನುವಂತ ಆತಂಕ ಇತ್ತು. ಇದರ ನಡುವೆ ಕೂಡ ಹೈಯೆಸ್ಟ್ ರನ್ ಬಾರಿಸಿ ಗೆದ್ದು ಬೀಗಿದೆ. ಹೇಗಿದೆ ಅಭಿಮಾನಿಗಳ ಸಂಭ್ರಮ?
ಇಲ್ಲ ಖಂಡಿತ ಮೊದಲೇ RCB ಅಭಿಮಾನಿಗಳಿಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಯಾವುದೇ ಮ್ಯಾಚ್ ಇದ್ರೂ ಕೂಡ ಫುಲ್ ಖುಷಿಯಲ್ಲಿ ಇರ್ತಾರೆ. ಆದ್ರೆ ಇವತ್ತು ಅದು CSK ವಿರುದ್ಧ ಎರಡನೇ ಮ್ಯಾಚ್ ಅಲ್ಲಿ ಹೈಯೆಸ್ಟ್ CSK ವಿರುದ್ಧ 250 ರನ್ ಹೊಡೆದಿರೋದು. ಅದು ಫಸ್ಟ್ ಬ್ಯಾಟಿಂಗ್ ಆಯ್ಕೆ ಆಗಿದ್ದಿಲ್ಲ, ಟಾಸ್ ಸೋತ ಕಾರಣಕ್ಕಾಗಿ RCB ಮೊದಲು ಬ್ಯಾಟಿಂಗ್ ಆಡಬೇಕಾಯಿತು. 250 ರನ್ ಅದ್ಭುತವಾದಂತ ಬ್ಯಾಟಿಂಗ್, ಟಾಪ್ 3 ಬ್ಯಾಟ್ಸ್ಮನ್ಸ್ ಆಡಿದಂತ ರೀತಿ. ಅದರಲ್ಲೂ ಕೂಡ ನಿಮಗೆ ಟಿಮ್ ಡೇವಿಡ್ 15 ಬಾಲಿಗೆ 50 ರನ್, ಅದರ ಜೊತೆಗೆ ವಿರಾಟ್ ಕೊಹ್ಲಿನೂ ಕೂಡ ಆರಂಭದಲ್ಲಿ 12 ರಿಂದ 14 ಬಾಲಿಗೆ 28 ರನ್ ಕೂಡ ಗಳಿಸಿದ್ರು. ಈ ಮೂಲಕ 250 ಏನು ಬಿಗ್ ಇಂಪಾಸಿಬಲ್ ಚೇಸ್ ಏನಿದೆ ಆ ಚೇಸ್ ಅನ್ನು ಕೂಡ CSK 207 ರನ್ ಕೂಡ ಹೊಡೆದು 10 ವಿಕೆಟ್ಗಳನ್ನ ಕಳ್ಕೊಳ್ಬೇಕಾಯ್ತು. ಈಗಾಗಲೇ ಮ್ಯಾಚ್ ಮುಗಿದಿರೋ ಕಾರಣಕ್ಕಾಗಿ ಸಾಕಷ್ಟು ಸಂಖ್ಯೆಯಲ್ಲಿ ಅಭಿಮಾನಿಗಳೆಲ್ಲರೂ ಕೂಡ ಬರ್ತಾ ಇದ್ದಾರೆ. ಅದರಲ್ಲೂ ಕೂಡ RCB ಅಭಿಮಾನಿಗಳಿಗೆ ಪಾರವೇ ಇಲ್ಲ, ಎಲ್ಲರೂ ಕೂಡ ಖುಷಿಯಲ್ಲಿದ್ದಾರೆ. ಅವ್ರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಹೌ ವಾಸ್ ದ ಮ್ಯಾಚ್ ಮ್ಯಾಮ್? ವೆರಿ ಗುಡ್, ವೆರಿ ಹ್ಯಾಪಿ ದಟ್ ವಿ ವಾನ್. ಓಕೆ, ವಿರಾಟ್ ಕೊಹ್ಲಿ, ವಾಟ್ ಅಬೌಟ್ ವಿರಾಟ್ ಕೊಹ್ಲಿ? ಆಲ್ವೇಸ್ ವಿರಾಟ್ ತುಂಬಾ ಚೆನ್ನಾಗಿ ಆಡಿದ್ರು ಎಲ್ಲರೂ. RCB ಈ ಸಲಾನು ಕಪ್ ನಮ್ದೇನೆ. ನೀವು ಎಕ್ಸ್ಪೆಕ್ಟ್ ಮಾಡಿದ್ರಾ 250 ರನ್ ಚೇಸ್ ಮಾಡ್ತಾರೆ? ಫಸ್ಟ್ ಸ್ಟಾರ್ಟಿಂಗ್ ಅಲ್ಲಿ ಬೋರಿಂಗ್ ಅನ್ಸ್ತು, ಸೊ ಮೇ ಬಿ ನಾವ್ ಇಷ್ಟು ಚೇಸ್ ಮಾಡಲ್ಲ ಅನ್ಕೊಂಡ್ವಿ. ತುಂಬಾ ಖುಷಿ ಆಯ್ತು. ಲಾಸ್ಟ್ ಕಪಲ್ ಆಫ್ ಓವರ್ಸ್ ಅಂತೂ ಕೂರ್ಲೇ ಇಲ್ಲ ನಾವು. ಅಮೇಸಿಂಗ್ ಮ್ಯಾಚ್. ಬಟ್ ಬಾಲಿಂಗ್ ಕೂಡ ಅಷ್ಟೇ ಚೆನ್ನಾಗಿತ್ತಲ್ವಾ RCB? ಬಾಲಿಂಗು ಫೀಲ್ಡಿಂಗ್ ಎಲ್ಲ ಚೆನ್ನಾಗಿತ್ತು. ಈ ಸಲ ಕಪ್ ನಮ್ದೇ. ಅದು CSK ವಿರುದ್ಧ ಅಂದ್ರೆ ತುಂಬಾನೇ ಇಂಟ್ರೆಸ್ಟಿಂಗ್ ಇರುತ್ತೆ ಮ್ಯಾಚ್. ಹೇಗಿತ್ತು ಮ್ಯಾಮ್? ತುಂಬಾ ಚೆನ್ನಾಗಿತ್ತು. ಒಂಥರ 1 ನಿಮಿಷನೂ ಎದ್ದೋಕೆ ಆಗಲಿಲ್ಲ ಸೀಟ್ ಇಂದ. ಇಟ್ ವಾಸ್ ಅ ವೆರಿ ಗುಡ್ ಮ್ಯಾಚ್. ಲವ್ಡ್ ಇಟ್. ಎವ್ರಿ ಮೂಮೆಂಟ್ ವಾಸ್ ಅಮೇಸಿಂಗ್. ಥ್ಯಾಂಕ್ ಯು. ಸೊ ಇನ್ನು ಬಹಳ ಜನ ಅಭಿಮಾನಿಗಳಿದ್ದಾರೆ, ಫ್ಯಾನ್ಸ್ ಇದ್ದಾರೆ, ಅವ್ರನ್ನು ಕೂಡ ಮಾತಾಡ್ತಾ ಹೋಗ್ತೀನಿ. ಯಾಕಂದ್ರೆ ಒಬ್ಬೊಬ್ಬರೇ ಬಂದು ಮ್ಯಾಚ್ ಅನ್ನ ಮುಗಿಸ್ಕೊಂಡು ವಾಪಸ್ ಬರ್ತಾ ಇದ್ದಾರೆ. ಅವ್ರನ್ನು ಮಾತಾಡ್ತಾ ಹೋಗ್ತೀನಿ. CSK ಅಭಿಮಾನಿಗಳಿದ್ದಾರೆ, ಅವ್ರನ್ನು ಮಾತಾಡ್ತೀನಿ. ಬ್ರೋ, ಬ್ಯಾಡ್ ಲಕ್, ಬಟ್ ಹೇಗಿತ್ತು ಮ್ಯಾಚ್? Congratulations to RCB. Okay. Yeah, they are meant to win. Okay. Good luck. No, it's a continuous loss for your team. It's our spirit. We are united. இந்த அடி போதுமா, இன்னும் கொஞ்சம் வேணுமா? இந்த அடி போதுமா, இன்னும் கொஞ்சம் வேணுமா? ಹೇಳಿ ಸರ್, ಏನು Yes, ಏನ್ ಹೇಳ್ತೀರಾ ಸರ್? RCB is the greatest. ಈ ಸಲ ಕಪ್ ನಮ್ದು. ಈ ಸರಿ ನಾವೇ ಗೆಲ್ಲೋದು. ಯಾರು ಎಸ್ಪೆಷಲಿ CSK ವಿರುದ್ಧ ಇವತ್ತಿನ ಮ್ಯಾಚ್. ಸರ್ ಏನ್ ಹೇಳ್ತೀರಿ ಸರ್? ಏನಿಲ್ಲ ಸರ್, RCB ಈ ಸಲನು ಕಪ್ ಗೆಲ್ಲುತ್ತೆ ಅಷ್ಟೇ. ಓಕೆ ಮ್ಯಾಮ್, ತಾವೇನ್ ಹೇಳ್ತೀರಿ? ಎಲ್ಲಿಂದ ಬಂದಿದ್ದೀರಿ? ಓಕೆ, ಬೆಂಗಳೂರು JP ನಗರ. 250 ರನ್ ಹೊಡಿತಾರೆ ಅಂತ ನಿಮ್ಗೆ ಏನಾದ್ರು? ಸ್ವಲ್ಪ ಭಯ ಆಗಿತ್ತು, ಯಾಕಂದ್ರೆ ಸ್ಲೋ ಇತ್ತು ಸ್ಟಾರ್ಟಿಂಗ್ ರನ್ ರೇಟು. ಲಾಸ್ಟ್ ಫ್ಯೂ ಓವರ್ಸ್ ಇಟ್ ವಾಸ್ ಅನ್ ಎಕ್ಸಲೆಂಟ್. ಡೇವಿಡ್ ಇಸ್ ಅ ಹೀರೋ ಟುಡೇ. ಕ್ಯಾಪ್ಟನ್ ಆಲ್ಸೋ ಅದ್ಭುತವಾಗಿ ಬ್ಯಾಟಿಂಗ್ ಆಡಿದ್ದಾರೆ. ಎಕ್ಸಲೆಂಟ್, ಎವ್ರಿಬಡಿ ಎಕ್ಸಲೆಂಟ್. ಓಕೆ ಹೇಗಿತ್ತು ಸರ್ ಮ್ಯಾಚ್? ಲಾಸ್ಟ್ ಇನ್ನು ನೋಡಿ 15 ಬಾಲು ನಮ್ಮ RCB ಬ್ಯಾಟಿಂಗ್ ಆಡ್ಬೇಕಾದ್ರೆ ಒಂದು 10-15 ಬಾಲು ಇವ್ರಿಗೆ ನಮ್ಮ ರಜತ್ ಅವ್ರಿಗೆ ಬ್ಯಾಟಿಂಗ್ ಸಿಗ್ಲಿಲ್ಲ. ನನ್ನ ಪ್ರಕಾರ ಚೆನ್ನೈ ಟೀಮ್ ಅವ್ರು 11 ಜನ ಈ ಒಳಗಡೆ ಇರೋ ಬದಲು ಕಬ್ಬನ್ ಪಾರ್ಕ್, MG ರೋಡು, ಆಮೇಲೆ ಈ ಕಡೆ ಕಬ್ಬನ್ ರೋಡು, ಆ ಕಡೆ ಶಿವಾಜಿ ಇರ್ತಾರೆ, ಅಲ್ಲಿ ನಿಂತ್ಕೊಂಡ್ಬಿಟ್ಟಿದ್ರೆ ಫೀಲ್ಡಿಂಗ್ ಚೆನ್ನಾಗಿರೋದು. ಏನ್ ಆಡಿದ್ರು ಸರ್ ಮ್ಯಾಚ್ ಇವತ್ತು? ಡೇವಿಡ್ ಒಂದ್ 6 ಕಬ್ಬನ್ ಪಾರ್ಕ್ ಅಲ್ಲಿ ಬಂದಿದ್ದು, ಹೊರಗಡೆ ಔಟ್ ಆಫ್ ದ ಗ್ರೌಂಡ್. ಹೌದೌದು, ಇಲ್ಲಿ ಕಬ್ಬನ್ ಪಾರ್ಕ್ ಬಂತ ಯಾರು ಸಿಗ್ತಾನೆ ಹೊರಗಡೆ ಇದ್ರಲ್ಲ ಬಾಲು? ಇಲ್ಲ, ಸಿಕ್ಕಿಲ್ಲ ಅಲ್ಲ. ಏನ್ ಸರ್ ಸಖತ್ ಮ್ಯಾಚ್ ಸರ್. ಅಭಿಮಾನಿಗಳಂತೂ ಸಖತ್ ಖುಷಿ ಪಟ್ರು ಸರ್, ಸೂಪರ್ ಮಾತ್ರ. ಓಕೆ ಬಹಳ ಜನ ಅಭಿಮಾನಿಗಳಿದ್ದಾರೆ, ಅವ್ರನ್ನ ಮಾತಾಡ್ತಾ ಹೋಗ್ತೀನಿ. ಸೊ ಈ ರೀತಿಯಾಗಿ ಎಲ್ಲರೂ ಕೂಡ ಮಾತಾಡ್ಲಿಕ್ಕೆ ಬಹಳ ಇಷ್ಟಪಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಅಂತೂ CSK ವಿರುದ್ಧ ಗೆದ್ದಿರೋದು, ಅದು ಕೂಡ ಬಿಗ್ ಚೇಂಜ್ ಮಾಡ್ಲಿಕ್ಕೆ ಹೊರಟಂತ ಇನ್ನು RCB ವಿರುದ್ಧ CSK 207 ರನ್ ಮಾತ್ರ ಗಳಿಸಲಿಕ್ಕೆ ಸಾಧ್ಯ ಆಯಿತು. ಬ್ರದರ್. ಧನ್ಯವಾದ ಶರಣಂಪಿ ತಮ್ಮೆಲ್ಲ ಮಾಹಿತಿಗಾಗಿ. ಹಾಲಿ ಚಾಂಪಿಯನ್ RCB IPL 2028ರಲ್ಲಿ ಕೂಡ ಅಬ್ಬರವನ್ನ ಮುಂದುವರಿಸಿದೆ. ಸತತವಾಗಿ 2ನೇ ಮ್ಯಾಚ್ ಅನ್ನು ಕೂಡ ಭರ್ಜರಿ ಜಯ ದಾಖಲಿಸಿದೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ವಿಚಾರಣೆ ನಡೀತಾ ಇದೆ. ಅನುಮಾನಾಸ್ಪದ ವ್ಯಕ್ತಿಯನ್ನ ಬಂಧಿಸಲಾಗಿದೆ. LED ವರೆಗೂ ಕೂಡ ಭದ್ರತೆಯನ್ನ ಭೇದಿಸಿ ಹೋಗಿದ್ದು ಹೇಗೆ ಈತ? RCB CSK ಪಂದ್ಯದಲ್ಲಿ ಭದ್ರತಾ ಲೋಪ ಆಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ. ಸ್ಟೇಡಿಯಂನ LED ಮೇಲೆ ವ್ಯಕ್ತಿ ಹೋಗಿ ಕುಳಿತಿದ್ದ. ಅನುಮಾನಾಸ್ಪದ ವ್ಯಕ್ತಿಯನ್ನ ಈಗ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ, ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಕಬ್ಬನ್ ಪಾರ್ಕ್ ಪೊಲೀಸರಿಂದ ವಿಚಾರಣೆ ನಡೀತಾ ಇದೆ. ಅಷ್ಟು ಭದ್ರತೆಯನ್ನ ಒದಗಿಸಲಾಗಿದ್ರು ಕೂಡ ಈತ ಭದ್ರತೆಯನ್ನ ಭೇದಿಸಿ ಹೋಗಿದ್ ಹೇಗೆ?
ನೋಡಿ ವಿಜುವಲ್ಸ್ ಅಲ್ಲಿ ಗಮನಿಸ್ತಿದ್ದೀವಿ, ಮ್ಯಾಚ್ ನೋಡ್ಲಿಕ್ಕೆ ಈತ ಸ್ಟೇಡಿಯಂ ಒಳಗಡೆ ಯಾವ ರೀತಿ ಹೋದ ಅನ್ನುವಂತ ನಿಟ್ಟಿನಲ್ಲಿ ಈಗ ತನಿಖೆ ನಡೀತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್, ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ್, RCB CSK ಮ್ಯಾಚ್ ಅಲ್ಲಿ ಹೈ ವೋಲ್ಟೇಜ್ ಮ್ಯಾಚ್ ಇದು, ಹೆಚ್ಚಿನ ಅಭಿಮಾನಿಗಳು ಬರೋದ್ರಿಂದ ಹೆಚ್ಚಿನ ಭದ್ರತೆಯನ್ನು ಒದಗಿಸಲಾಗಿತ್ತು. ಅಷ್ಟು ಭದ್ರತೆಯನ್ನ ಭೇದಿಸಿ ಈತ ಒಳಗಡೆ ಹೋಗಿದ್ ಹೇಗೆ? ಚೈತ್ರ, ಈ ಒಂದು ಮ್ಯಾಚ್ ನಲ್ಲಿ ಒಂದಷ್ಟು ಅನುಮಾನಾಸ್ಪದ ವ್ಯಕ್ತಿಗಳನ್ನ ವಶಪಡಿಯುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಸಂಜೆಯ ವೇಳೆಗೆ ಅಂದ್ರೆ 3-4 ಗಂಟೆಯ ವೇಳೆಗೆ 7 ರಿಂದ 8 ಜನರನ್ನ ವಶಪಡಿಯುವಂತ ಕೆಲಸವನ್ನ ಮಾಡಿದ್ರು. ಯಾರೆಲ್ಲ ಅನುಮಾನಾಸ್ಪದವಾಗಿ ಓಡಾಡ್ತಿರ್ತಾರೆ ಮತ್ತೆ ಪ್ರತಿಯೊಬ್ಬರನ್ನು ಕೂಡ ಇಲ್ಲಿ ಚೆಕ್ ಮಾಡಿ ಬಿಡುವಂತ ಕೆಲಸವನ್ನ ಮಾಡ್ತಿದ್ರು. ಅವರ ಬಳಿ ಟಿಕೆಟ್ ಇದೆಯಾ ಅನ್ನೋಂಥದ್ದು ಮತ್ತೆ ಯಾವ ಗೇಟ್ ನಲ್ಲಿ ಅವರು ಎಂಟ್ರಿ ಆಗ್ತಿದ್ದಾರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ನಡೆಸಿಯೇ ಅವರನ್ನ ಒಳಗಡೆ ಬಿಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ರು. ಈ ಒಂದು ಸಂದರ್ಭದಲ್ಲಿ ಸಂಜೆ 4 ಗಂಟೆ ಸುಮಾರಿಗೆ ಅನುಮಾನಾಸ್ಪದವಾಗಿ ಸಿಕ್ಕಿದಂತಹ ಒಟ್ಟು 8 ಜನರನ್ನ ವಶಪಡಿಯುವಂತ ಕೆಲಸ ಮಾಡಿದ್ರು. ಜಾರ್ಖಂಡ್ ಮೂಲದ 4 ರಿಂದ 5 ಜನರನ್ನ ಮತ್ತೆ ಬೇರೆ ಬೇರೆ ರಾಜ್ಯದ ಉಳಿದವರನ್ನ ಟೋಟಲ್ 8 ಜನರನ್ನ ವಶಪಡಿಯುವಂತ ಕೆಲಸವನ್ನ ಕಬ್ಬನ್ ಪಾರ್ಕ್ ಪೊಲೀಸರು ಮಾಡಿದ್ರು. ಈಗ ಮ್ಯಾಚ್ ನಡೆಯುವಂತ ಸಂದರ್ಭದಲ್ಲೂ ಕೂಡ ಓರ್ವ ವ್ಯಕ್ತಿ ಅನುಮಾನಾಸ್ಪದವಾಗಿ ಒಳಗಡೆ ಸ್ಟೇಡಿಯಂ ನಲ್ಲಿ ಇರುವಂತ ಒಂದು LED ಬಳಿ ಕುಳಿತಿದ್ದಂತಹ ಕೆಲಸ ಆಗಿತ್ತು. ಆತನನ್ನ ಅಬ್ಸರ್ವ್ ಮಾಡಿದಂತ ಪೊಲೀಸರು ಆತನನ್ನ ಕೂಡಲೇ ವಶಪಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಆತನ ಬಳಿ ಟಿಕೆಟ್ ಇತ್ತ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಮಾಡ್ತಿದ್ದಾರೆ. ಆಲ್ಮೋಸ್ಟ್ ಆತ ಒಳಗಡೆ ಇದ್ದಾನೆ ಅಂತಂದ್ರೆ ಆತನ ಬಳಿ ಟಿಕೆಟ್ ಇರುತ್ತೆ, ಆದ್ರೆ ಆ ರೀತಿಯಾದಂತಹ ವರ್ತನೆ ಆಗಿರ್ಬೋದು ಮತ್ತೆ ಆತನ ಉದ್ದೇಶ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಆತನನ್ನ ವಶಪಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಯಾಕಂದ್ರೆ ಸಾಕಷ್ಟು ಅಭಿಮಾನಿಗಳು ಆ ಒಂದು ಗ್ರೌಂಡ್ ನಲ್ಲಿ ಹೋಗ್ತಾರೆ. ಮ್ಯಾಚ್ ಇದ್ದಂತ ಸಂದರ್ಭದಲ್ಲಿ ಸಾವಿರಾರು ಜನ ಹೋಗ್ತಾರೆ. ಈ ಒಂದು ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ರೀತಿಯಾದಂತಹ ವರ್ತನೆಯನ್ನ ತೋರಿದಂತ ಸಂದರ್ಭದಲ್ಲಿ ಬೇರೆ ವ್ಯಕ್ತಿಗಳು ಕೂಡ ಆ ರೀತಿಯಾದಂತಹ ವರ್ತನೆ ಮಾಡೋದಕ್ಕೆ ಸಾಕಷ್ಟು ಅವಕಾಶ ಇರುತ್ತೆ. ಹೀಗಾಗಿ ಯಾವುದೇ ಚಾನ್ಸ್ ಕೊಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಪೊಲೀಸರು ಎಲ್ಲರ ಮೇಲೂ ಕೂಡ ಕಣ್ಣಿಡುವಂತ ಕೆಲಸವನ್ನು ಮಾಡಿರ್ತಾರೆ. ಇವತ್ತು ಕೂಡ ಓರ್ವ ವ್ಯಕ್ತಿ ಒಂದು LED ಬಳಿ ಕುಳಿತುಕೊಳ್ಳುವಂತ ಕೆಲಸವನ್ನು ಮಾಡಿರ್ತಾನೆ. ಹೀಗಾಗಿ ಆತನ ಅಬ್ಸರ್ವ್ ಮಾಡಿದಂತ ಸಂದರ್ಭದಲ್ಲಿ ಆತನ ಕೂಡಲೇ ವಶಪಡಿಯುವಂತ ಕೆಲಸವನ್ನು ಮಾಡಿದ್ದಾರೆ. ಆದ್ರೆ ಯಾಕೆ ಆತ ಈ ರೀತಿಯಾಗಿ ಅಲ್ಲಿ ಹೋಗಿದ, ಆತನ ಉದ್ದೇಶ ಏನು, ಅಥವಾ ಆತ ಉತ್ಸವ ಅಭಿಮಾನದಿಂದ ಆ ರೀತಿ ಕೂತಿದ್ನ ಅಥವಾ ಆತ ಉದ್ದೇಶ ಏನಾದ್ರೂ ಬೇರೆ ಇತ್ತ ಸಂಬಂಧಪಟ್ಟಂತೆ ಆತನನ್ನ ವಶಪಡಿದು ವಿಚಾರಣೆ ಮಾಡುವಂತ ಕೆಲಸವನ್ನು ಮಾಡ್ತಿದ್ದಾರೆ. ಆತನ ಬಳಿ ಟಿಕೆಟ್ ಇತ್ತ, ಆತ ಎಲ್ಲಿಯವನು ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ವಿಚಾರಣೆ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಿದ್ದಾರೆ. ಚೈತ್ರ, ಧನ್ಯವಾದ ಮಾದೇಶ್ ತಮ್ಮೆಲ್ಲ ಮಾಹಿತಿಗಾಗಿ.